ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ಉಗ್ರಗಾಮಿಗಳ ಹಾಗೂ ಶತ್ರು ದೇಶ ಪಾಕಿಸ್ತಾನದ ವಿರೋಧ ಘೋಷಣೆ ಕೂಗುವ ಮೂಲಕ ಘಟನೆಯನ್ನು ಖಂಡಿಸಿ ಸಾಗರ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಿದರು. ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಲವರು ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸ್ನೇಹಿತರೆ, ಇವತ್ತಿನ ಒಂದು ಪ್ರತಿಭಟನೆ ನಮ್ಮ ಒಂದು ಧರ್ಮದ ಪರವಾಗಿ ನಾವು ಒಂದು ಎಸ್ಎನ್ ನಗರ ವಿಭಾಗದ ಎಸ್ಎನ್ ನಗರ ನೂರಾನಿ ಮಸೀದಿ ಹಾಗೂ ಹಂಜಾ ಮಸೀದಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ಈ ಪ್ರತಿಭಟನೆ ಏನಂತ ಹೇಳಿದ್ರೆ, ದಿನಾಂಕ 22ರಂದು ನಡೆದಂತಹ ಅಮಾನವೀಯ ಕೃತ್ಯ. ಆ ಕೃತ್ಯವೇನಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆಂದು ತೆರಳಿದಂತಹ ಒಂದು 27 ಜನರ ಒಂದು ತಂಡವು ಅಲ್ಲಿ ಒಂದು ವಿಶ್ರಾಂತಿ ಪಡೆಯುತ್ತಿರುವಾಗ, ಪ್ರವಾಸಿಗರು ವಿಶ್ರಾಂತಿ ಪಡೆಯುತ್ತಿರುವಾಗ ಅಚಾನಕ್ ಆಗಿ ಒಂದು ಹಲ್ಲೆ ನಡೆಯುತ್ತೆ. ಆ ಹಲ್ಲೆ ಯಾವ ರೀತಿ ನಡೆಯುತ್ತೆ, ಯಾವ ಸಮಯದಲ್ಲಿ ಯಾವ ರೀತಿ ಬಂದು ಒಂದು ಗುಂಡನ್ನು ಇಕ್ಕಿ ಅಂತವರನ್ನ ಕೊಲ್ತಾರೆ ಅಂತ ಹೇಳಿದ್ರೆ ಬಹಳ ಕಷ್ಟದ ಸಂಗತಿ. ಯಾಕಂತ ಹೇಳಿದ್ರೆ ಎಲ್ಲವೂ ಕಡೆ ಕೂಡ ನಮ್ಮ ಭಾರತದಲ್ಲಿ ಈ ರೀತಿ ಒಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ಮನುಕುಲವೇ ಒಂದು ತಲೆ ತಗ್ಗಿಸುವಂತಹ ಒಂದು ಕೆಲಸವಾಗಿದೆ. ಈ ಕೆಲಸ ಬಾರಿ ಬಾರಿ ನಾವು ಪ್ರತಿ ಸಲವೂ ನೋಡ್ತಾ ಇರ್ಬೇಕಂತ ಹೇಳಿದ್ರೆ ಮರುಕಳಿಸ್ತಾ ಇದೆ. ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂತಹ ಘಟನೆಗಳು ಮರುಕಳಿಸಿದಂತೆ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸಬೇಕು. ಅದೇ ರೀತಿ ಇಂತಹ ಉಗ್ರಗಾಮಿಗಳನ್ನ ತಕ್ಷಣವೇ ಇಡೀ ಜಗತ್ತಿನ ಮುಂದೆ ತಂದು ತಕ್ಷಣವೇ ಇಂತಹ ಉಗ್ರಗಾಮಿಗಳನ್ನ ದಂಡವನ್ನು ವಿಧಿಸಬೇಕು. ಅದೇ ರೀತಿ ಅವರು ಯಾವ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅದೇ ರೀತಿ ಅಂತವರನ್ನು ಗುಂಡಕ್ಕೆ ಸಾಯಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಘಟನೆ ಅವರ ಒಂದು ಫ್ಯಾಮಿಲಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಆ ನೋವನ್ನು ಇದೆಯಲ್ಲ, ನಮಗೆ ಈ ರೀತಿ ನೋವಾಗ್ತಾ ಇದೆ, ಅವರ ಫ್ಯಾಮಿಲಿಗೆ ಯಾವ ರೀತಿ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಬಹಳ ಕಷ್ಟಕರ ಸಂಗತಿ. ಮೊದಲನೇದಾಗಿ ನಮ್ಮ ಇಸ್ಲಾಂ ಧರ್ಮವು ಏನ್ ಕಲಿಸುತ್ತಂತ ಹೇಳಿದ್ರೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಒಂದು ಸಂದೇಶವಿದೆ, ನೀವು ಮೊದಲನೇದಾಗಿ ನಿನ್ನ ಭೂಮಿಯನ್ನು ಪ್ರೀತಿಸು, ನಂತರ ನೀನು ನಿನ್ನ ಇಸ್ಲಾಂ ಅನ್ನು ಗುರುತಿಸು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಇಸ್ಲಾಂ ಧರ್ಮ ನಮಗೆ ಕಲಿಸಿಕೊಟ್ಟಂತಹ ಒಂದು ಯಾವುದೇ ಗ್ರಂಥಗಳಲ್ಲಿ, ಯಾವುದೇ ಜಾತಿಗಳಲ್ಲಿ, ಯಾವುದೇ ಒಂದು ಧರ್ಮ ಭಯೋತ್ಪಾದನೆ ಮಾಡುವಂತ ಹೇಳಿ ಕಲಿಸಿಕೊಡುವುದಿಲ್ಲ. ಭಯೋತ್ಪಾದಕರು ನಮ್ಮವರಲ್ಲ, ಭಯೋತ್ಪಾದಕರಿಗೆ ಜಾತಿ ಅನ್ನೋದು ಇಲ್ಲ. ಈ ರೀತಿ ಸಂದರ್ಭದಲ್ಲಿ ನನಗೆ ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸುತ್ತಾ ಈ ಒಂದು ನನಗೆ ಜಯವಾಗಲಿ ಅಂತ ನನ್ನ ಮಾತುಗಳನ್ನ ಮುಗಿಸುತ್ತ, ಇದು ಮುಸ್ಲಿಂ ಸಮಾಜ ಅಂತಲ್ಲ, ಇಡೀ ಭಾರತವೇ ಒಂದು ರೀತಿಯಲ್ಲಿ ರೋಧಿಸ್ತಾ ಇದೆ. ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ಇದಕ್ಕೆ ಯಾವುದೇ ರೀತಿ ಜಾತಿ ಧರ್ಮ ಅಂತ ನಾವು ಕೊಡ್ಲೇಬಾರ್ದು. ಆಮೇಲೆ ಇಂಥ ಕೃತ್ಯ ಮಾಡೋರಿಗೆ, ಈ ಪ್ರಚೋದನೆ ಕೊಡ್ತಾ ಇರೋರಿಗೆ, ಅವ್ರಿಗೆ ಸಪೋರ್ಟ್ ಮಾಡುವಂತವರಿಗೆ ಬಂಧಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು. ಹಾಗೆ ಮತ್ತೆ ಕೆಲವು ಮಾಧ್ಯಮಗಳು ಮುಸ್ಲಿಂ ಹಾಗೂ ಇಸ್ಲಾಂನ ಒಂದು ಇದರಲ್ಲಿ ತಂದು ನಿಲ್ಸಿದೆ. ಅದು ತಪ್ಪು. ಯಾಕೆಂದ್ರೆ ಇಸ್ಲಾಂ ಏನು ಅಂದ್ರೆ ಇದೇ ಮಣ್ಣಿನಲ್ಲಿ ಹುಟ್ಟೋದು, ಇದೇ ಮಣ್ಣಿನಲ್ಲಿ ಸಾಯುವಂತವ್ರು ನಾವು. ಹಾಗಾಗಿ ನಾವು ದೇಶಕ್ಕಾಗಿ ಏನ್ ಮಾಡಲು ಸಿದ್ಧ. ಸ್ವಾತಂತ್ರ್ಯದಿಂದ ಹಿಡಿದು ಇದುವರೆಗೂ ದೇಶಕ್ಕಾಗಿ ನಮ್ಮ ತುಂಬಾ ಕೆಲಸಗಳು ಆಗಿದ್ದಾವೆ. ಹಾಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಟ್ಟು ಕೆಲವು ಮಾಧ್ಯಮಗಳು ಇಡೀ ಭಾರತದಾದ್ಯಂತ ನಮ್ ಎಲ್ಲಾ ಮುಸ್ಲಿಮರನ್ನು ದೇಶದ್ರೋಹಿಗಳಂತೆ ಕಾಣುವ ಪರಿಸ್ಥಿತಿ ಎದುರಾಗಿದೆ. ಸೊ ಹಾಗಾಗಿ ಇದನ್ನ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸಹಿತ ಇದನ್ನ ಖಂಡಿಸಬೇಕು. ಹಾಗೂ ಎಲ್ಲಾ ಭಯೋತ್ಪಾದಕರಿಗೂ ಮುಸ್ಲಿಮರು ಅಲ್ಲ. ಹಾಗಾಗಿ ಮುಸ್ಲಿಮರನ್ನ ಈ ರೀತಿ ಟಾರ್ಗೆಟ್ ಮಾಡಬಾರ್ದು. ಮುಸ್ಲಿಮರನ್ನ ಒಂದ್ ರೀತಿಯಲ್ಲಿ ಹೀಯಾಳಿಸುವ ರೀತಿಯಲ್ಲಿ ನೋಡಬಾರ್ದು. ಹಾಗಾಗಿ ಭಯೋತ್ಪಾದಕರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಕೊಡಲ್ಲ. ಹಾಗೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರಿಗೆ ಅದನ್ನ ನೀವು ಖಂಡಿಸಿ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮ ಎಸ್ಎನ್ ನಗರ ಭಾಗದಿಂದ ಈ ಒಂದು ಪ್ರತಿಭಟನೆ ಇವತ್ತು